ನಮಸ್ಕಾರಗಳು. ನಾನು ನಿಮ್ಮ ಪ್ರದೀಪ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ತಮ್ನೆಲ್ ಮೇಲೆ ನಿಮಗೆ ವಿಡಿಯೋದಲ್ಲೇ ನಿಮಗೆ ತಿಳಿದಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಸಾಮಾನಲ್ಲಿ ಒಂದು ಇದನ್ನು ತರಿಸಿದ್ದೀನಿ. ಒಂದು HDMI ಕೇಬಲ್ಸ್ TV ಅಡಾಪ್ಟರ್ದು ಒಂದು ಇದನ್ನು ತರಿಸಿದ್ದೀನಿ ಮೊಬೈಲ್ ಸ್ಟ್ಯಾಂಡ್ ಬೈಕಿಗೆ. ಅದನ್ನು ನಿಮಗೆ ಎರಡು ಪ್ರಾಡಕ್ಟ್, ಒಂದು ಫಸ್ಟ್ ಒನ್ 2 ಎರಡು ನಿಮಗೆ ಇಲ್ಲಿ ನಿಮ್ಮ ಮುಂದೆ ರಿವೀಲ್ ಮಾಡಿ ತೋರಿಸ್ತೀನಿ. ಎಲ್ಲರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಗ್ಲು ಬೆಲ್ ಬಟನ್ ಕ್ಲಿಕ್ ಮಾಡೋಂತ ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಒಂದನೇ ಪಾರ್ಸಲ್ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು ಓಪನ್ ಮಾಡಿದ್ದೀನಿ, ಎರಡು ಓಪನ್ ಮಾಡಿ. ಯಾಕಂದರೆ ಇದರಲ್ಲಿ ಇವೆಲ್ಲ ಕಡೆ ಮೋಸ ಆಗುತ್ತದೆ, ಅದಕ್ಕೆ ಅದರಲ್ಲಿ ಓಪನ್ ಮಾಡಿ ನೋಡಬೇಕು. ಓಪನ್ ಮಾಡಲ್ದ ಯಾವುದು ನೋಡೋಕ್ಕೆ ಬರಲ್ಲ, ಅದಕ್ಕೆ ಓಪನ್ ಮಾಡಿ ನಿಮಗೆ ಅಷ್ಟೇ. ನಾನು ಜಸ್ಟ್ಬಿನ್ ಎಲ್ಲ ಪ್ಯಾಕಿಂಗ್ ಇದೆ, ಅದನ್ನು ನಾನು ಅಷ್ಟೇ ಓಪನ್ ಮಾಡಿದ್ದೀನಿ ನೋಡೋಕ್ಕೆ ವಿಡಿಯೋ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಇದು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನೋಡ್ತಿರ್ಬೋದು, ಫಸ್ಟ್ ಒಂದು ಪ್ರಾಡಕ್ಟ್ ಬಂದು ನಿಮಗೆ ಕಂಟೆಂಟಾಗಿ ತೋರಿಸ್ತೀನಿ. ಫಸ್ಟ್ ಒಂದು ಈ ಬಾಕ್ಸಲ್ಲಿ ಏನಿದೆ ಅಂತ ತಿಳ್ಕೊಂತೀರ. ನೋಡ್ತಿರ್ಬೋದು, ಮೀಶೋದರ ಒಂದು ಪ್ಯಾಕಿಂಗ್ಸ್ ಈ ಥರ ಬರುತ್ತೆ. ಒಳಗೆ ಒಂದು ಡಬ್ಬ ಇದೆ, ನೋಡ್ತಿರ್ಬೋದು. ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಈ ಹಾಳಿ ಒಂದು ಸೈಡ್ ತೆಗೋಣ. ಇಲ್ಲ ನನ್ನ ಹೆಸರು ಮೆನ್ಷನ್ ಮಾಡಿದೆ, ಎಲ್ಲ ಬಿಲ್ ಅಟೋಮೆಂಟ್ ಎಲ್ಲ ಇದರಲ್ಲಿ ಬಿಲ್ ಎಲ್ಲ ಇದರಲ್ಲೇ ಬರುತ್ತಾರೆ, ಅದರಷ್ಟು ಎಲ್ಲ ಡಿಫ್ರೆಂಟ್ ಅಂತ. ಪ್ಯಾಕಿಂಗ್ ಓಪನ್ ಮಾಡೋಣ. ಇದೊಂದು ಬಾಕ್ಸ್ ಇದೆ, ನಮಗೇನು ಬೇಡ. ಮತ್ತು ಫಸ್ಟ್ ಒನ್ ನಮ್ಮದು ಎಲ್ಲಸ್ಗೂ ಬಂದಿದೆ ನೋಡಿ. ನಮ್ಮ ಅಲ್ರ ತಮ್ಮನೆಲ್ಲ ನೋಡ್ತಿರ್ತೀರ, ಈಗ ಕಾಣುತ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು ಮೊಬೈಲ್ ಸ್ಟ್ಯಾಂಡ್ ಅಂತ ಇಲ್ಲಿ ನೋಡ್ತಿರ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರೆಲ್ಲ ಇದೆ. ಮತ್ತು ನೋಟಿಫಿಕೇಷನ್ ಅಂದರೆ ಇದರಲ್ಲಿ ಸ್ಕೂಟಿ ಎಲ್ಲ ಥರದ ಒಂದು ಕಾಣ್ತಿರ್ಬೋದು ಅಂತ ಎಲ್ಲ ತೋರಿಸ್ತಾರಲ್ಲಿ. ನಮಗೆ ನಾವು ಹೇಳೋದು ಬೇಡ. ನೆಕ್ಸ್ಟ್ ಏನಂದರೆ ಇದು ಮೊಬೈಲ್ಸ್ ಇದೆಲ್ಲ ಇಲ್ಲೇ ಅದರದ್ದೊಂದು ಮಾಹಿತಿ ಇದೆ. ಮತ್ತು ಅಂದರೆ ಇದರಲ್ಲಿ ಕಲರ್ಸ್ ಸ್ಟ್ಯಾಂಡಿಂಗ್ ಬರುತ್ತೆ, ಸೈಡ್ ಸ್ಟ್ಯಾಂಡಿಂಗು, ಮಿರರಿಗೆ. ನಾನು ಮಿರರ್ ಏನು ತೊಗೊಂಡಿಲ್ಲ, ಸೆಂಟರ್ ಸ್ಟ್ಯಾಂಡಿಂಗ್ ಎಷ್ಟು ತೊಗೊಂಡು. ಬಾಕ್ಸಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ಅಪ್ರೂವಲ್ ಆಗಿ ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿರ್ಬೋದು. ಈಗ ಫಸ್ಟ್ ಒನ್ ಈ ಬಾಕ್ಸ್ ಓಪನ್ ಮಾಡೋಕ್ಕೆ ಸಿಗುತ್ತಂದರೆ ನಮಗೆ ಫಸ್ಟ್ ಒಂದು ಬಿಲ್ಡ್ ಕ್ವಾಲಿಟಿ ಇರುವ ಒಂದು ನಮಗೆ ಸ್ಟ್ಯಾಂಡ್ ಸಿಗುತ್ತೆ. ಮತ್ತೇನೆಂದರೆ ಈ ಸೈಡ್ ಬಿಡೋಣ ಅಷ್ಟು. ಮತ್ತೇನೊಂದು ಏನಂದರೆ ಇದೊಂದು ಇದರಲ್ಲಿ ಪ್ಯಾಕೆಟಲ್ಲಿ ಏನಿದೆ ಇದನ್ನು ತೋರಿಸ್ತೀನಿ ನಿಮಗೆ. ಮತ್ತೇನಿಲ್ಲ, ಖಾಲಿ ಡಬ್ಬ ಎರಡಷ್ಟೇ ನಮಗೆ ಇದರಲ್ಲಿ ಪ್ರಾಡಕ್ಟ್ಸ್ ಇರೋದು. ಇದನ್ನು ಬಿಸಾಕಿಬಿಡೋಣ. ಫಸ್ಟ್ ಒಂದು ಸ್ಟ್ಯಾಂಡಿಂಗ್ ಬಂದು ನಿಮಗೆ ಈ ಥರ ಬರುತ್ತೆ, ನೋಡ್ತಿರ್ಬೋದು. ಈ ನಮ್ಮ ಟಪ್ ಅಂತಾರೆ, ಸಣ್ಣದೆಲ್ಲ ಟಚ್ ಮಾಡ್ತಾರೆ. ಇದು ಒಂದು ಪೆಟ್ಟು ಬೀಳಬಾರ್ದು, ಇದು ಮುಕ್ಕಾಗಬಾರ್ದು ಅಂತ ಒಂದು ಕಾರಣಕ್ಕೆ ಇದನ್ನು ಲಾಸ್ ಆಗಬಾರ್ದಲ್ಲ, ಆ ಕಾರಣಕ್ಕೆ ಇದನ್ನು ಹಾಕಿರ್ತಾರೆ. ಇದಷ್ಟೇ ಡ್ಯಾಮೇಜ್ ಆಗುತ್ತೆ, ಮ್ಯಾಗ ಹಾಳಿ ಅದು ಹವಾ ತುಂಬಿರ್ತಾರೆ, ಏರ್ ಹಾರ. ಅದರ ಸಂಬಂಧ ಇದು ನಮಗೆ ಒಳ್ಳೆಯ ಒಂದು ಸೂಕ್ತದಲ್ಲಿ ಸಿಗುತ್ತೆ. ಏನೂ ಲಾಸ್ ಆಗಲ್ದಂಗೆ ಇದನ್ನು ಓಪನ್ ಮಾಡುವ ಸಮಯ ನೋಡ್ತಿರ್ಬೋದು. ಈ ಹಾಳೆಯಲ್ಲಿ ಏನಿಲ್ಲ, ಇದನ್ನು ಬಿಸಾಕಿಬಿಡೋಣ. ಈ ನಮ್ಮ ಮೊಬೈಲ್ ಸ್ಟ್ಯಾಂಡ್ ಸಿಗ್ತಾಯಿದೆ, ನೋಡ್ತಿರ್ಬೋದು. ಈ ಥರ ಬರುತ್ತೆ, ಕಾಣ್ತಿರ್ಬೋದು ಅಂತ ನಿಮಗೆ. ಹಿಂಗೆ ಒಟ್ಟೆ ಹಿಂಗೆ ನೀವು ಇಟ್ಬೋದು. ಸ್ಟ್ಯಾಂಡಿಂಗ್ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಅಪ್ಪಿ ಮುಖರು ಸುತ್ತು ಮುಖ ಇದು ನೋಡ್ತೀರ. ಈ ಸ್ಟ್ಯಾಂಡಿಂಗು ನೋಡ್ತಿರ್ಬೋದು. ಈ ಥರ ಇದು ನಾವು ನನ್ನ ಕಡೆ ತಿರುಗಿಸ್ಕೊಂಡ್ರೆ ಅಗಲಾಗುತ್ತೆ. ಮುಂದುಗಡೆ ತಿರುಗಿಸಿದ್ರೆ ಫಿಟ್ನೆಸ್ ಆಗುತ್ತೆ. ಇದು ಈ ಥರ ಬರುತ್ತೆ. ಆ್ಯಕ್ಚುಲಿ ಅದನ್ನು ನೋಡ್ತಿರ್ಬೋದು, ಜಾಗ್ರತೆ ಮೊಬೈಲ್ಸ್ ಈ ಥರ ಬರುತ್ತೆ. ಇದು ಈ ಥರ ಬರುತ್ತೆ. ನಿಮಗೆ ಇದು ಮೆಟಲ್ ಅನ್ನೋದು ಪಕ್ಕ ತಿರುಗುತ್ತೆ, ನೋಡ್ತಿರ್ಬೋದು. ನೋಡಿ ಎಷ್ಟು ಬಿಲ್ಡ್ ಕ್ವಾಲಿಟಿ ಆಗಿದೆ. ಇದು ನಮ್ಮ ಇಂಡಿಯಾದಲ್ಲೇ ಇದಾಗಿದ್ದಲ್ಲಿದೆ. ಆ್ಯಕ್ಚುಲಿ ಬಂದು ಚೀನಾ ಮಾಲ್ ಇದು. ಎಲ್ಲ ಈ ಚೀನಾ ಪ್ರಾಡಕ್ಟ್ ರೆಡಿ ಆಗಿ ಬರ್ತಿದ್ದಾವೆ. ಅದೇನೆಲ್ಲ ಈ ಥರ ಹಿಂಗೆ ಆಗಲಾಗುತ್ತೆ, ಎಲ್ಲ ಆಗುತ್ತೆ. ಇದು ನಿಮಗೆ
ಆ್ಯಕ್ಚುಲಿ ಹೇಳ್ಕೊಂಡು ಇಲ್ಲೊಂದಿದೆ, ಇದು ಹಾರ್ಡ್ ಆಗಿದೆ. ಆ್ಯಕ್ಚುಲಿ ಇದು ಹಾರ್ಡ್ ಆಗಿದೆ. ಇದು 2 ಸ್ಕ್ರೂ ಬರುತ್ತೆ ನೋಡಿದ್ರೆ, ಇಲ್ಲೊಂದು ಸ್ಕ್ರೂ, ಇನ್ನೊಂದು ಸ್ಕ್ರೂ, 2 ಸ್ಕ್ರೂ ಬರ್ತವೆ. ಇದು ಬರುತ್ತೆ ಇಟ್ಟಾಗ ಎರಡು ಟೈಟ್ ಮಾಡ್ಕೋಬೇಕು. ಇದರಲ್ಲೇ ನಾವು ಹಿಂಗೆ ಹೋಲ್ ಹಬ್ಸಿದ್ರೆ ಈ ಥರ ಹೋಲ್ ಹಬ್ಸಿದ್ರೆ ಹಿಂಗೆ ಹೋಗುತ್ತೆ, ಈ ಥರ ಹಿಂಗೆ ಹೋಗುತ್ತೆ ಅಷ್ಟೇ. ಮತ್ತು ಏನೇ ತಗೋರಿ ಈ ಥರ ನಾನು ಸ್ಟ್ಯಾಂಡಿಗೆ ಹಾಕೋದು, ಅದು ನೀವು ಬೇರೆ ತಗೋ, ಬೈಕ್ ಸ್ಟ್ಯಾಂಡಿಗೆ ಹಾಕಿದ್ದು ಅದಕ್ಕೆ ಹಿಂಗೆ ಹೋಗುತ್ತೆ. ಇದನ್ನು ಸೈಡ್ಗೆ ಇಡೋಣ. ನೆಕ್ಸ್ಟ್ ಒಂದು ಇದ್ರದ್ದೊಂದು ಎಲ್ಲ ಇದರಲ್ಲಿ ಇರುತ್ತೆ. ಓಪನ್ ಮಾಡುವ ಸಮಯ ಓಪನ್ ಹೇಗೆ ಮಾಡೋದು ಅಂದರೆ ತೋರಿಸ್ತೀನಿ ನಿಮಗೆ. ಇಲ್ಲೇ ನೋಡ್ತಿರ್ಬೋದು ನೀವು. ಫಸ್ಟ್ ಇದರಲ್ಲಿ ಉಷ್ಟು ಕೈಗೆ ಸುರ್ಕೊಂಡ್ಬಿಡ್ತೀನಿ, ಇದರಲ್ಲಿ ಬಿಸಾಕಿಬಿಡೋಣ. ಫಸ್ಟ್ ಏನಂದರೆ ಇದರಲ್ಲಿ ನಿಮಗೆ ಒಂದು ಲೆಮನ್ ಬರುತ್ತೆ, ಅಂದರೆ ನಿಮಗೆ ಒಂದು ಓದೋ ಒಂದು ಕಾರ್ಡ್ ಬರುತ್ತೆ. ಅದರಲ್ಲೇ ನಿಮಗೆಲ್ಲ ಚಾಪ್ಸಿರ್ತಾರೆ, ಅಕ್ಷರ್ ಪ್ರಿಂಟಿಂಗು, ಇದರಲ್ಲೆಲ್ಲ ಸ್ವಲ್ಪ ಇಂಗ್ಲೀಷ್ ಇದೆ ಮತ್ತು ನಿಮಗೆ ಚಿನ್ನಮಲ್ಲ ಬೇಕಂದ್ರೆ ಓದ್ಕೋಬೋದು. ಇದೆಲ್ಲ ದೊಡ್ಡ ಪ್ರಾಡಕ್ಟಿಗಷ್ಟೇ ನಾವು ತಲೆ ಕೆಡಿಸ್ಕೊತೀವಿ ಓದ್ಕೊಳ್ಳೋದು. ಸಣ್ಣ ಪ್ರಾಡಕ್ಟ್ ಅಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಬೇಕು ಅಷ್ಟೇ, ಮಾಡಿ 5 ಸ್ಟ್ಯಾಂಡ್ ಬೇಡ. ನೆಕ್ಸ್ಟ್ ಪ್ರಾಡಕ್ಟ್ ಇದರಲ್ಲಿ ಒಂದು ಇದನ್ನು ಹಾಕಿದ್ದಾರೆ ನೋಡ್ತಿರ್ಬೋದು. ಇದು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದೆ ಇದನ್ನು. ಇದು ಏನು ಅಂತ ಗೊತ್ತಿಲ್ಲ. ಇದು ನೋಡ್ತಿರ್ಬೋದು, ಒಂಥರ ರಬ್ಬರ್ ಥರ ಇದೆ, ಇದು ಗೊತ್ತಿಲ್ಲ. ಈ ರಬ್ಬರ್ ಥರ ಇದು ನಾನು ವಿಡಿಯೋದಲ್ಲಿ ನೋಡಿ ನಿಮಗೆ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಷ್ಟೇ. ಸಿಂಪಲ್ ಆಗಿದೆ ಒಂದಷ್ಟೇ. ಇದನ್ನು ನೋಡ್ತೇನೆ, ನಾನು ಟೆಸ್ಟ್ ಮಾಡಿದ್ದೀನಿ ಅದ್ರ ಅಂತ. ಇದನ್ನ ಸೈಡ್ಗೆ ಇಡೋಣ. ನೆಕ್ಸ್ಟ್ ಇದರಲ್ಲಿ ನೋಡ್ತಿರ್ಬೋದು, ಬಿಲ್ಡ್ ಮಾಡೋ ಒಂದು ಸಣ್ಣ ಫಾನ ಇದೆ ನೋಡಿ, ಎಷ್ಟು ಚೆಂದಾಗಿದೆ. ಮುಂದೆ ಈ ಥರ ಬರುತ್ತೆ, ಒಳ್ಳೆ ಹಿಂದೆ ಈ ಥರ ಬರುತ್ತೆ. ಇದನ್ನ ಹೆಂಗಂದರೆ ಫಸ್ಟ್ ಹಿಂಗೆ ಹಿಡಿದಲ್ಲ, ಇದು ಹಿಂಗೆ ಬರುತ್ತೆ ಆ್ಯಕ್ಚುಲಿ ಹೇಳ್ಕೊಂಡ್ರೆ ಇದು ಆಡ್ ಹಿಂಗಿಟ್ಟು ಈ ಥರ ಹಿಂಗೆ ತಿರುಗೋದು. ಆ್ಯಕ್ಚುಲಿ ಹಿಂಗಿಟ್ರೆ ನಮಗೆ ಕೈಯಲ್ಲಿ ಹೊಸಕ್ಕೆ ಇದು ಹಿಡಿತದೆ, ಅದಕ್ಕೆ ಹಿಂಗೆ ಇಟ್ಟು ಓಕೆ. ನಿಮಗೊಂದು ಫಸ್ಟ್ ತೋರಿಸ್ತೀನಿ, ನೋಡ್ತಿರ್ಬೋದು. ಇಲ್ಲಿದೆ ಇದು, ಇಲ್ಲಿದೆ. ಈಗ ಹಿಂಗಿಟ್ರೆ ನಮಗೆ ಹೊಸಡ್ಗಂಗಿಲ್ಲ, ಹಿಂಗಿರೋದು ಹಿಂಗಿಟ್ಟು ಸೇಲ್ ಮಾಡೋದು ಹಿಂಗೆ. ಹೊಳ್ಳಿ ಹಿಂಗೆ ತಿರುಗಿ ಫಿಟ್ಟಿಂಗ್ಸ್ ನೋಡ್ತಿರ್ಬೋದು, ಹಿಂಗೆ ತಿರುಗಿ ನಿಮಗೆ ಫಿಟ್ಟಿಂಗ್ಸ್ ಫಿಟ್ಟಾಗಿ ನೋಡ್ತಿರ್ಬೋದು. ಸೈಡ್ಗೆ ಇದರಲ್ಲಿ ಏನಿಲ್ಲ. ಇನ್ನು ಫಸ್ಟ್ ಪ್ರಾಡಕ್ಟ್ ಆಯಿತು ನಿಮಗೆಲ್ಲ ಅದರದ್ದು ಮಿಶೋದವ್ರದ್ದು ಒಂದು ಪ್ಯಾಕಿಂಗ್ಸ್ ಎಲ್ಲ ನಿಮ್ಗೆ ತಿಳಿಸಿದೆ. ಇನ್ನು ಸೆಕೆಂಡ್ ಪ್ಯಾಕಿಂಗ್ಸ್ ಬಂದು ನೀವು ನಿಜವಾಗ್ಲೂ ನೀವು ಗಾವಾಗ್ತೀರ. ಆ ಪ್ಯಾಕಿಂಗ್ಸ್ ನೋಡಿದರೆ ನೀವು ವಿಡಿಯೋ ಎಲ್ಲರೂ ಕಂಟಿನ್ಯೂ ವಿಡಿಯೋ ನೋಡಿ. ಅಂದರೆ ಮಿಶೋದವ್ರದ್ದು ಒಂದು ನಾನು ಎಲ್ಲ ಆರ್ಡರ್ ಮಾಡ್ತೇನೆ, ಆದಷ್ಟು ಒಂದು ಪ್ಯಾಕಿಂಗ್ ನೋಡಿ ಆನ್ಲೈನ್ ಕಡೆಯಿಂದ ಆರ್ಡರ್ ಮಾಡ್ತೀನಿ. ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು, ಅಣ್ಣ ಇದೇನಿದು ಅಂತ ಕೇಳಿ ನಾನು. ಅವಾಗ ಅಣ್ಣ ಇದು ನೀವು ಆರ್ಡರ್ ಮಾಡಿದ್ದು ನಿಮಗೆ ಗೊತ್ತಂಬ ಅಂದರೆ, ನಮಗೆ ಗೊತ್ತಣ, ಇದರಲ್ಲಿ ಯಾರಿಗೆ ಬಂದಿದೆ ಎಂಬುದು ನನಗೆ ಗೊತ್ತಲ್ಲ. ಮೆತ್ತಗೊಳ್ಳೋಕ್ಕಂತ ಒಂದು ಮೆತ್ತಗೆ ಹತ್ತದು ಡ್ರೆಸ್ ಆರ್ಡರ್ ಮಾಡಿದ್ದು ನಮಗೆ ಬಂದಿದೆ, ನಾವೇ ಮಾಡೋದು ಅಂತ ನನ್ನ ತಲೆಯಾಗಿದ್ದಾಯ್ತು. ನಾನು ನೋಡಂತೇಳಿ ನೀವು ಅದನ್ನು ಟ್ರೈ ಮಾಡಿ ಓಪನ್ ಮಾಡಿರಿ ಅಂತ ನಾನು ಓಪನ್ ಮಾಡಿಸಿ, ಯಾರು ಬಿಡಬೇಡಿ, ಓಪನ್ ವಿಡಿಯೋ ಮಾಡಿ ತೋರಿಸ್ತೀನಿ ಬರಲಿ. ನೋಡ್ತಿರ್ಬೋದು ಟ್ಯಾಂಟಾಡಾಂಗ್. ಈ ನಮ್ಮ ವಿಷಯದವರು ಒಂದು ನಿಮಗೆ ಇಷ್ಟೊತ್ತು ನಾನು ಏನು ವಿಡಿಯೋದಲ್ಲಿ ಇಷ್ಟು ಪ್ಯಾಕಿಂಗ್ ಇದೆ ಅಂತ. ಇದೇ ನಮಗೆ ನೋಡೋಕ್ಕೆ ಸಿಂಪಲ್ಲು, ಆದರೆ ಇದರಲ್ಲಿ ತೆಗೆದ್ರೆ ಪ್ಯಾಕಿಂಗ್ ಇಂಥ ಈ ಥರ ಒಂದು ಸುಳ್ಳೆ ಇದೆ ನೋಡ್ತಿರ್ಬೇಕು. ಸಣ್ಣ ಒಂದು ಕೇಬಲಿಗೆ ಓಪನ್ ಮಾಡುವ ಒಂದು ಸ್ಥಳ ಮೇಲೆ ಇದರಲ್ಲಿ ನಿಮಗೆ ತೋರಿಸಿಬಿಡ್ತೀನಿ. ಇದರಲ್ಲಿ ಒಂದು ಲೆಮನ್ ಒಂದು ನಮ್ಮದೊಂದು ಎಲ್ಲ ಪಾರ್ಸಲಿಂದ ಒಂದು ಇಲ್ಲಿ ಸಬ್ಜೆಕ್ಟ್ ಮಾಡಿರ್ತಾರೆ, ಕ್ಲಿಯರ್ ಕಾಣ್ತಿರೋಲ್ಲ ಅಂತೀನಿ. ಹೋಗಿ ಒಂದರದಲ್ಲಿ ನೋಡಿರ್ತಿರಲ್ಲ, ಸಾಕು ನಮಗೆ. ಸೈಡ್ ಗಿಡನ ಇದರೊಳಗೆ ನಮ್ಮ ಒಂದು ಪ್ರಾಡಕ್ಟ್ ಏನಾಗ ಪ್ಯಾಕಿಂಗ್ಸ್ ಏನಿದೆ ಅಂತ ತೋರಿಸ್ತೀನಿ. ಇದು ಸೈಡ್ ಗಿಡನ ಇದರಲ್ಲಿ ಏನಿಲ್ಲ. ಪ್ರಾಡಕ್ಟ್ ಅನ್ನೋದು ನಾನು ಇದನ್ನು ಓಪನ್ಸ್ ಮಾಡಿದೆ ಈ ಪ್ಯಾಕಿಂಗಲ್ಲಿ. ಈಗ ಹೆಂಗಂದರೆ ಇದನ್ನು ನೋಡ್ತಿರ್ಬೋದು, ಆಗಲಿಗೆ ನಿಮ್ಗೆ ಹೇಳಿದಂಗೆ ಪ್ಯಾಕೆಟು ಹೋಗೋದೆ. ಈ ಫಸ್ಟ್ ಒಂದು ಮಿಶೋದವ್ರದ್ದು ಒಂದು ಪ್ಯಾಕಿಂಗ್ಸ್ ನೋಡ್ತಿದ್ರೆ ನೀವು ಜಸ್ಟ್ ಫ್ಯೂಸ್ ಆಗಿಬಿಡ್ತೀರ. ನೋಡ್ತಿರ್ಬೋದು ಎಷ್ಟು ಥರ ಒಂದು ಪ್ಯಾಕೇಜ್ ಮಾಡಿದ್ದಾರೆ, ನನಗೆ ನಂಬಕ್ಕಾಗ್ತಾಯಿಲ್ಲ, ಈಗ ಬರ್ತದೇನೆ ಅಂತ ಹೇಳ್ತಾರೆ. ಈಗ ನೋಡ್ತಿರ್ಬೋದು, ಈ ಮಿಶೋದವ್ರದ್ದು ಒಂದು ಚಟ್ಪಟ ತೋರಿಸ್ತೀನಿ ನಿಮಗೆ.
ಇದು ನಿಮಗೆ ಹಾಕಿರ್ಬೋದು. ಸಣ್ಣದೊಂದು ಲೆನ್ಸ್ ಸಣ್ಣ ರಾಡ್ ಅಂತ ಒಂದು ಮೆಟೀರಿಯಲ್ ಇದು. ಇನ್ನು ಓಪನ್ಸ್ತೀನಿ, ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತ. ನೋಡಿಲಿ ಎಷ್ಟು ಉದ್ದ ಇದೆ, ನನಗೆ ನಂಬಕ್ಕಾಗೋದು. ನೋಡಿದ್ದು ಎಷ್ಟು ಉದ್ದ ಬರ್ತಾ ಇದೆ ಹಾಗೆ. ವಾವ್, ಗ್ರೇಟ್. ಇದನ್ನೇ ನಿಮಗೆ ತೋರಿಸ್ತೀನಿ. ವಾವ್, ಇಷ್ಟುದ್ದ ಮಾಸ್ಕ್ ತಯಾರಾಗುತ್ತೆ ಇದರಲ್ಲಿ. ಈ ಥರ ಹಾಕ್ಕೊಂಡ್ರೆ, ಈ ಥರ ಹಾಕೊಂಡು ಹೊಸ ಉದ್ದಿದೆ. ಆಯಿತು, ಅರ್ಧ ಮಾರಿದೆ ಇದು. ಹೀಗೆ ಇಲ್ಲಿಂದ ಹಿಡಿದು ನಾನು ಡಿಸ್ಟೆಂಟ್ ಕಾಣ್ತಾ ಇದೆ ನಿಮಗೆ ವಿಡಿಯೋದಲ್ಲಿ. ಇಲ್ಲಿಂದ ಹಿಡಿದು ಇಷ್ಟುದ್ದ ಕಾಣ್ತಾ ಇದೆ ಈ ಮಾತ್ರೆ. ವಾ, ಸೈಡಿಗೆ ಇನ್ನು ಇಲ್ಲಿ ಒಂದು ಪ್ರಾಡಕ್ಟ್, ಸೆಕೆಂಡ್ ಪ್ರಾಡಕ್ಟ್ನ ಇಲ್ಲಿ ನಿಮ್ಮ ಮುಂದೆ ಇಂಪ್ರೂವ್ ಮಾಡ್ಕೊಂಡು ತೋರಿಸ್ತೀನಿ. ಇಲ್ಲಿ ಇದೇ ನಮ್ಮ ಟಂಟಡನ್ ಪ್ರಾಡಕ್ಟ್ ಬಂದು ಮತ್ತು HDMI ಕೇಬಲ್ಸ್ ಟಿವಿಗೆ ಅಟ್ಯಾಚ್ ಮಾಡೋದು. ಇದರಲ್ಲಿ ನಾನು ನಿಮಗೆ 4K ಇದು ತೋರಿಸ್ತೀನಿ. 4K ಇದೆ ಮತ್ತು ನಿಮಗೆ USB 3.1C ಪಿನ್ ಬರುತ್ತೆ. ಇದು HDMI ಕೇಬಲ್ಸ್ ಬರುತ್ತೆ ಮತ್ತು OTG ಕೇಬಲ್ ವರ್ಕಿಂಗ್ ನಡೀತದೆ. OTG HDMI TV ಕೇಬಲ್ಸ್ ಅಂತ ಅಪ್ಡೇಟ್ ಮಾಡ್ಯಾರ. ಸಾಕು, ಜಾಸ್ತಿ ಹೇಳಿದ್ರೆ ನಿಮಗೆ ವಿಡಿಯೋದಲ್ಲಿ ಕಂಟೆಂಟ್ ಸೆಕೆಂಡ್ ವಿಡಿಯೋ ತಲುಪಬೇಕು. ನಾವು ಸುಳ್ಳ ವೇಸ್ಟ್ ಮಾಡೋದು ಬೇಡ. ಇನ್ನು ಓಪನ್ ಮಾಡುವ ಸಮಯ ಎಲ್ಲ ನಾನು ಸ್ವಲ್ಪ ಒಟ್ಟಿಂಗ್ ಮಾಡಿದೆ, ಯಾಕಂದರೆ ನೋಡ್ಬೇಕಲ್ಲ, ಅದಕ್ಕೆ ನಿಮಗೆ ನೋಡ್ತಾರೆ. ಇನ್ನು ಓಪನ್ ಆಗಿ ಜಾಸ್ತಿ ಅಲ್ಲ, ನೋಡಿ ಕಂಟಿಂಗ್ ಎಷ್ಟಿದೆ, ಪ್ಯಾಕಿಂಗ್ ಇದೆ. ಮತ್ತು ನೀವು ಬೇರೆ ಥರ ಏನು ತಿಳ್ಕೊಂಡಿಲ್ಲ. ಸೈಡ್ ಗಿಡೋಣ ಆಗಲ್ದೆ ನಿಮಗೆ ಹೇಳ್ದಂಗೆ ನಾನು ಸೆಕೆಂಡ್ ಟೈಮ್ ಹೇಳ್ದಂಗೆ ಇದನ್ನು ಪ್ಯಾಕಿಂಗ್ಸ್ ಎಲ್ಲ ನಾನು ಓಪನ್ ಮಾಡಿದೆ. ಇದು ಬಂದು HDMI ಕೇಬಲ್ಸು ಮತ್ತು ಅಡಾಪ್ಟರ್. ಇದಕ್ಕೆ ಇನ್ನೊಂದು ಅಡಾಪ್ಟರ್ ಬರುತ್ತೆ, ಕೇಬಲ್ ವೈರ್ ಜೋಡಿಸ್ಬೇಕು. ಆ್ಯಕ್ಚುಲಿ ಇದನ್ನು ಡೈರೆಕ್ಟ್ ಜೋಡಿಸ್ಬೇಕು, ಆದರೆ ಇದಕ್ಕೆ ನಾವು ಜಾಸ್ತಿ ಕಂಟೆಂಟ್ ವಿಡಿಯೋಸ್ ನಮ್ಮ ಟಿವಿಯಲ್ಲಿ ಸ್ಕ್ರೀನ್ ರಿಫರ್ ವಿಡಿಯೋ ಮಾಡ್ತೇವೆ ಅಂತ ನೋಡ್ತೇವೆ ಅಂದರೆ ಒಂದು ಕೇಬಲ್ ವೈರ್ ಬೇಕು. ಯಾಕಂದರೆ ಅದರಲ್ಲಿ ಹೇಗೆ ಅಟ್ಯಾಚ್ಮೆಂಟ್ ಇರ್ತವೆ ನಮ್ಮ ನೋಡಿದ್ರು. ಯಾಕೆಂದರೆ ಇದೊಂದು ತರಿಸಿರ್ತೀನಿ ನಾವು, ಈಗ ಸೆಟಪ್ ಆಗಬೇಕಲ್ಲ, ಅದಕ್ಕೆ ನಮ್ಮದು ಕರೆಕ್ಟ್ ಇದೆ, ಸೆಟಪ್ ಆಗೋ ಥರನೇ ಇದೆ. ನೀವು ನೋಡಿಕೊಂಡು ತೊಗೊಳ್ಳಿ ಅದರದ್ದೆಲ್ಲ ಅಂತ ನಿಮಗೆ. ಇದನ್ನು ಮೇಗೆ ಎಸೆದು ಬಿಡೋಣ. ಫಸ್ಟ್ ಈಗ ನಮ್ಮದು ಪ್ಯಾಕಿಂಗ್ ಓಪನ್ ಮಾಡಿದರೆ ವೈಟ್ ಕಲರ್ ನಮ್ಮದು ಪ್ಲಾಸ್ಟಿಕ್ ಎಲ್ಲಿ ಬರುತ್ತೆ ಬಂತು ಕೇಬಲು ಎಲ್ಲೆಲ್ಲೇ ಹೋಗೋಯ್ತು. ಈ ಪ್ರಾಡಕ್ಟಿಂದ ಏನು ಮಾಡೋದು, ನನ್ನ ಹತ್ರ ಇಟ್ಕೊಂಡೆ ಬೇರೆ ಇದನ್ನು ಎಲ್ಲೆಲ್ಲೇ ಹೋಗ್ಬಿಡಿ, ಹಾರಿಕೊಳ್ಳಿ, ಬಿಸಾಕಿಬಿಡೋಣ. ಫಸ್ಟ್ ಈ ಕೇಬಲ್ ಬಂದು ಅಡಾಪ್ಟರ್ ಕೇಬಲ್. ಇದು ನೋಡ್ತಿರ್ಬೋದು ಎಷ್ಟು ಅಲ್ಯೂಮಿನಿಯಂ ಥರ ಒಂದು ಮೆಟಲ್ ಥರ ಅಂತಿದೆ. HDMI ಕೇಬಲ್ಸ್ ಬಂದಿದೆ. ಇದು ಒಂದು ಬ್ಲ್ಯಾಕ್ ಆ್ಯಂಡ್ ಇದು ಸಿಲ್ವರ್ ವೈಟ್ ಕೇಬಲ್ ಅವರು ತುಂಬ ಹಾರ್ಡಾಗಿದೆ. C ಪಿನ್ ಬರುತ್ತೆ. ಮತ್ತು ಅಂದರೆ ಒಂದು ಪ್ಲಾಸ್ಟಿಕ್ ಹಾರ್ಡ್ ಕ್ವಾಲಿಟಿಯಲ್ಲಿ ಮೆಟೆಡ್ ಆಗಿದೆ, ಅಷ್ಟೇ ನಿಮಗೆ ಹೇಳೋದು. ಇಲ್ಲಿ ನೋಡ್ತಿರೋದು ಇದರಲ್ಲಿ ಒಂದು ಪಿನ್ ಬರುತ್ತೆ ಸಣ್ಣ. ಆ ಪಿನ್ ಅಡಾಪ್ಟರ್ ಚುಚ್ಚಿದಾಗ ಇದು ರೆಡಿ ಆಗುತ್ತೆ. ಅಂದರೆ ಅಲ್ಲಿ ಇದರಲ್ಲಿದೆ. ಮತ್ತು ನಾವು ಬೇರೆ ಹೇಳ್ತಾ ಇದ್ದೀನಿ, ಖರ್ಚಿಂಗ್ ಯಾಕೆ ಹೇಳೋಣ. ಒಬ್ಬರದ್ದು ಹಣ ವೇಸ್ಟ್ ಮಾಡಿದರೆ ಅದೇ ನಮಗೆ ದೊರಕ್ತಾ, ಹೌದಲ್ಲಪ್ಪ? ಅದಕ್ಕೆ ನಾನು ಅಡಾಪ್ಟರ್ ತರಿಸಿದ್ದೇನೆ. ಇದು ಒಂದು C ಪಿನ್. ಇದನ್ನ ಹೆಂಗಂದರೆ ಒಂದು ಟಿವಿ ಹಿಂದೆ ಅಡಾಪ್ಟರ್ ಇರುತ್ತೆ, ಅದಕ್ಕೆ ಪ್ರೆಸ್ ಮಾಡಿ ವಾಯ್ಸ್ ಕೇಳ್ತಾ ಇಲ್ಲ, ಸ್ಲೋ ಮಾಡ್ತಾ ಅಂತ ಅಂದ್ಕೊಂಡಿರ್ಬೋದು. ಇದನ್ನು C ಪಿನ್ ಮೊಬೈಲಿಗೆ ಆ್ಯಂಡ್ ಪ್ಲಗ್ ಮಾಡಿ ಇದನ್ನು ಟಿವಿ ಪ್ಲಗ್ ಮಾಡಿದ್ಮೇಲೆ ನಮ್ಮ ಫೋನಲ್ಲಿ ಸ್ಕ್ರೀನ್ ಮಿರರ್ ಏನು ವರ್ಕ್ ಆಗುತ್ತೆ ಅದರ ಟಿವಿಲಿ ಮಿರರ್ ವರ್ಕ್ ಆಗುತ್ತೆ. ಅದನ್ನು ನಿಮ್ಗೆ ಜಸ್ಟ್ ಹೇಳ್ತಾ ಇರೋದು ನಾನು ಇವತ್ತಿನ ವಿಡಿಯೋದಲ್ಲಿ 2 ಪ್ರಾಡಕ್ಟ್ ನಿಮಗೆ ರಿವೀಲ್ ಮಾಡೀನಿ. ಮತ್ತು ನೋಡ್ತೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಸ್ನೇಹಿತರು. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿ ನಿಮ್ಮ ಗೆಳೆಯರಿಗೆ ಉಪಯೋಗ ಇದ್ದರೆ ಶೇರ್ ಮಾಡಿ. ಉಪಯೋಗ ಇಲ್ಲದೆ ಶೇರ್ ಮಾಡೋದು ಬೇಡ ಅನ್ನಂಗಿಲ್ಲ, ಅದು ನಿಮ್ಮ ಇಷ್ಟ. ಈ ವಿಡಿಯೋ ಬಂದಿದೆ, ನಾನು ನೋಡ್ತೀನಿ ಬಿಡ್ತೇನೆ, ನನ್ನ ಫೋನ್ ಹಂಗೆ ಆ ಥರ ನಿಮ್ಮ ಫೋನ್ ಯಾಕೆ ಇಲ್ಲೋದು ಸರ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರೂ ಕಂಟಿನ್ಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆಲ್ಲ ನಾವು ಹೊಸ ವಿಡಿಯೋ ನಮಗೆ ಪ್ರೋತ್ಸಾಹ ಸಿಗೋದು ವಿಡಿಯೋ ಮಾಡೋಕ್ಕೆ. ಅದಕ್ಕೆ ನಾನು ಪ್ರಾಡಕ್ಟ್ ವಿಡಿಯೋನು ಯಾವಾಗ
ಅಪ್ಲೋಡ್ ಮಾಡ್ತೀನಿ. ಮತ್ತು ಅದಲ್ಲದೆ ನಮ್ಮ ಫ್ಯಾಮ್ಲಿ ಮತ್ತು ನಮ್ಮದು ಇದರದ್ದು ಕಾರ್ಯಕ್ರಮದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಮ್ಮ ಗಾಡಿ ಬಗ್ಗೆ. ಇದ್ರ ಬಂದು HDMI ಕೇಬಲ್ ಮತ್ತು ನಮ್ಮದು ಎರಡು ಸ್ಟ್ಯಾಂಡ್ ಎರಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಿಫೋರ್ ಇದಕ್ಕೆ ನಾನು ಕೊಟ್ಟಿದ್ದ ಅಮೌಂಟ್ ಎಷ್ಟಂದರೆ 31 ಅದರಲ್ಲಿದೆ 39 ರೂಪೀಸ್ ಇದೆ, ಅಂದರೆ 391 ರೂಪೀಸ್, ಅಂದರೆ ನಾನು ತಪ್ಪಾಗಿ ಹೇಳಿದೆ. 100 ಫಸ್ಟ್ ಒನ್ ಹೇಳಿದ್ದು ಅದನ್ನು ತಲೆಯಲ್ಲಿ ಹಾಕೋಬೇಡಿ, ವಿಡಿಯೋದಲ್ಲಿ ಸ್ಕಿಪ್ ಮಾಡೋಕ್ಕೆ ನನಗೆ ನೆನಪಲ್ಲ. ಫಸ್ಟ್ ಒನ್ ನಾನು ಹೇಳಿದೆ ನೋಡಿ ಸರಿಯಾಗಿ 391 ರೂಪೀಸ್ 391 ರೂಪೀಸ್ ಇದಕ್ಕೆ ನಾನು ಪರ್ಚೇಸ್ ಮಾಡಿದ್ದು ಇದು ಮೀಶೋದಲ್ಲಿ. ಆದರೆ ಇದನ್ನು ನಾನು 391 ಇದಕ್ಕೆ ಪರ್ಚೇಸ್ ಮಾಡಿದರೆ ಅವರು ಒಂದು ಪ್ಯಾಕೇಜಿಗೆ 18 ರೂಪೀಸ್ ಅವರು ಚಾರ್ಜಿಂಗ್ ಇರುತ್ತಂತೆ. 18 ರೂಪೀಸ್ ಒಂದು ಇದಕ್ಕೆ ಪ್ರಾಡಕ್ಟಿಗೆ ತೊಗೊಂಡಿದ್ದಾರೆ. ಟೋಟಲ್ ಒಂದು 400 ರೂಪಾಯಿ ಲೆಕ್ಕ, ಯಾಕೆಂದರೆ ಅಷ್ಟು ಬೀಳುತ್ತೆ ನಮಗೆ, ಹೌದಾ. 8 ರೂಪಾಯಿ ಉಳಿತದೆ, ಅದ ಏನಿಲ್ಲ ನಮಗೆ 400 ಸುದ್ದಾಗುತ್ತೆ. ಮ್ಯಾಗ 10 ರೂಪಾಯಿ ಹಾಕ್ಕೊಟ್ಟೇನಿ, ಇದರಿಂದ 8 10 ರೂಪಾಯಿ ಹಾಕ್ಕೊಟ್ಟು 18 ರೂಪೀಸ್ ಆಯಿತು, ಹೌದಲ್ಲ. ಅಷ್ಟೇ. ಇದನ್ನು ಮೆಟಲ್ ಆಗಿ ಒಂದು ಗಟ್ಟಿಮುಟ್ಟಾಗಿ ಸ್ಟ್ರಾಂಗ್ ಆಗಿದೆ ನೋಡ್ತಿರ್ಬೋದು. ಸೆಕೆಂಡ್ ಬಂದು ನಿಮಗೆ ಕ್ವಾಲಿಟಿ ಆದಂಗೆ ನಿಮಗೆ ಇದಕ್ಕೆ HDMI ಕೇಬಲ್. ಈ ಕೇಬಲ್ ಬಂದು ನಿಮಗೆ ಒಂದು ಪ್ರಸ್ತುತ ಎಲ್ಲ ಒಂದು ಇಂಟರ್ನ್ಯಾಷನಲ್ ಟಿವಿಗಳಿಗೆಲ್ಲ ರೇಡಿಯೋ ಸ್ಟೇಟ್ ಆಗಿರುತ್ತೆ. ಫಸ್ಟ್ ಆಗಲಿಗೆ ಹೇಳ್ದಂಗೆ ನಿಮಗೆ ಅದಕ್ಕೆ ನಿಮಗೆ ಕೇಬಲ್ ಅದು ತೋರಿಸಿ. ಇದ್ರ ಅಮೌಂಟ್ ಬಂದು ನಿಮಗೆ ಎಷ್ಟಪ್ಪ ಅಂತ ಹೇಳ್ಬೇಕಂದ್ರೆ ನಿಮಗೆ 351 ರೂಪೀಸ್ ಕೊಡಿ. 350 ಅಂದರೆ 51 ರೂಪೀಸ್, 351 ರೂಪೀಸ್ ಅಷ್ಟೇ. ನಿಮಗೆ ಅದು 9 ರೂಪೀಸ್ ಕಮ್ಮಿ 360 ರೂಪೀಸ್ ಅಂತ ಇಡಬೇಕು ಲೆಕ್ಕ. ಯಾಕಂದರೆ ಅವ್ರಿಗೆ ಅದೇನಿಲ್ಲ ಅಮೌಂಟು ನಿಮಗೆ ಏನಿಲ್ಲ ನಿಮಗೆ ಏನಂದರೆ ಅದಿದೆ ಒಂದು ಪ್ರಾಡಕ್ಟಿಗೆ 18 ರೂಪಾಯಿ ಅಂತ ಕೊಡಬೇಕಂತ ಅಂದರೆ ಇದನ್ನು HDMI ಕೇಬಲಿಗೆ ಪರ್ಚೇಸ್ ಮಾಡಿದ್ದೀನಿ. ಇವು ಮೀಶೋದಲ್ಲಿ ಪರ್ಚೇಸ್ ಮಾಡಿ ಎಲ್ಲರೂ ಏನಾಯ್ತಾ ಇದೆ ಅಂದರೆ ಮೀಶೋದಲ್ಲಿ ಆಗಲಿ ಅಂದರೆ ಇದನ್ನು ನಾನು ಪ್ಯಾಕೇಜ್ ಜಾಸ್ತಿ ಮಾಡಿದ್ರೆ ಇಲ್ಲ ನಿಲ್ಲ ತಪ್ಪೇನಲ್ಲ ಅವ್ರಿಗೆ, ಯಾಕಂದರೆ ನಮ್ಮ ಒಳ್ಳೆಯದಕ್ಕೆ ಅದು ಪ್ರಾಡಕ್ಟ್ ಆಗಬಾರ್ದಂತ ಒಂದು ಕಂಪ್ನಿ ಬೆಳೆಸೋಕ್ಕೆ ಮಾಡ್ತಾರೆ. ಆದರೆ ಯಾರಾಗಲಿ ಪ್ರಾಡಕ್ಟು ಆರ್ಡ್ರ್ ಮಾಡಿದ್ಮೇಲೆ ಒಂದು ತೊಗೊಳ್ಳೋ ಮುಂಚೆ ಅವ್ರ ಕಡೆಯಿಂದನೇ ಓಪನ್ ಮಾಡಿಸಿ. ನಾವು ಓಪನ್ ಮಾಡೋದು ದೊಡ್ಡದಾಗಲ್ಲ, ಯಾಕಂದ್ರೆ ನಮ್ಮ ಅವ್ನ ಕಡೆ ಮಾಡೋದು. ಫಸ್ಟ್ ನನಗೆ ಹಾಗಾಗಿದೆ ಅಲ್ಲ, ಹಂಗಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂದರೆ ಈ ಪ್ರಾಡಕ್ಟ್ ಇದನ್ನೇ ಹೇಳಿ ನಾನು ಹಾಗಾಗಿದೆ ಅನ್ನೋಕ್ಕೆ ನಿನ್ನೆ ತೊಗೊಂಡೆ, ಅವನೊಂದು ಇದನ್ನು ಕೊಟ್ಬಿಟ್ಟೆ. ನನಗೆ ಭಾಳ ರಾಂಗ್ ಆಗಿಬಿಟ್ಟೆ. ಇದೇನಪ್ಪ ನಾ ಇಷ್ಟು ರೊಕ್ಕ ಕೊಟ್ಟು ತರಿಸಿದ್ವಿ ಒಂದು ಅರಿವಿ ಮುಂದೆ ಹೇಳಬೇಡ. ಈಗ ಏನಂದರೆ ಹೆಣ್ಮಕ್ಳು ಲೇಡೀಸ್ ಒಂದು ಬ್ಲೌಸ್ ಹಾಕ್ಕೊಂತಾರೆ ಇಲ್ಲೇ ಇಲ್ಲಿಗೆ ಇದ್ರೆ ಬರುತ್ತೆ, ಅದನ್ನೇ ಮಾಡ್ಕೊಂಡ್ಬಿಟ್ಟು ನಾನು. ಅಂದರೆ ಏನೇನೋ ಮಾಡ್ತಾರೆ, ನಮ್ಗೆ ಹೇಳಕ್ಕೆ ಬರಲ್ಲ ವಿಡಿಯೋದಲ್ಲಿ, ನೀವೇ ಗೊತ್ತಾಗುತ್ತೆ, ನೀವೇ ತಿಳ್ಕೊಳ್ಳಿ. ಆ ಥರ ಬಂತು, ಅದನ್ನೇ ಮಾಡಿಬಿಟ್ಟಿದ್ದೀನಿ. ಸರ ನೀವು ಓಪನ್ ಮಾಡಿಬಿಡ್ರಿ, ನಮಗೆ ಬೇಡ ಅಂತಂದು ಅವ್ರ ಕಡೆ ಓಪನ್ ಮಾಡಿಸಿದೆ. ಎಲ್ಲ ಕಿತ್ತರು ದೊಡ್ಡ ಇದನ್ನು ಕಿತ್ತಂಗೆ ಆಯಿತು. ಆವಾಗ ಅದು ಪ್ರಾಡಕ್ಟ್ ಓಪನ್ ಆಯಿತು. ಸ್ವಲ್ಪ ಗೊತ್ತಾಯ್ತಲ್ಲ, ಸರ್ ತಂಬರಿ ಅಮೌಂಟ್ ಅವ್ರಿಗೆ ಪೇ ಮಾಡಿ ಪೇನು ಮಾಡ್ಬೋದು. ಮತ್ತೊಮ್ಮೆ ಇಲ್ಲಕಂದ್ರೆ ಕ್ಯಾಶ್ ಬೋನಸ್ ಮಾಡ್ಬೋದು, ಅವ್ರಿಗೆ ಕ್ಯಾಶನ್ನು ಕೊಡ್ಬೋದು ಅಂತ ವಿಡಿಯೋ ಮುಗಿಸ್ತೇನೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಹೊಸ ಕಂಟೆಂಟ್ ನಮ್ಮ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲಿ ಬಟನ್ ಕ್ಲಿಕ್ ಮಾಡಿ. ನಾನು ನಿಮ್ಮ ಪ್ರದೀಪ್ ಕನ್ನಡ ಯೂಟ್ಯೂಬ್ ಚಾನಲ್.